ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಈ ಥರ ಪೂರ್ತಿ ಟಿಶ್ಯೂ ಥರ ಇದೆ ಸ್ಯಾರಿ, ಕ್ರೀಮ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ. ಇದಕ್ಕೆ ಸ್ವಲ್ಪ ಸಿಂಪಲಾಗಿ ಕುಚ್ಚು ಹಾಕು ಅಂತ ಹೇಳಿದ್ದಾರೆ ಕಸ್ಟಮರು. ನೋಡಿ, ತುಂಬ ಗ್ರ್ಯಾಂಡ್ ಇದೆ ಸ್ಯಾರಿ, ಬಾರ್ಡರು ತುಂಬ ಉದ್ದ ಇದೆ. ಸೊ ಇದಕ್ಕೆ ಯಾವ ರೀತಿ ಹಾಕೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಆರೆಳೆ ದಾರ ಈ ಕಲರ್ ತೊಗೊಂಡಿದ್ದೀನಿ, ಕ್ರೀಮ್ ಕಲರು. ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ತೊಗೊಂಡಿದ್ದೀನಿ. ಸೊ ಸೀದಾ ಸೈಡ್ ಪಲ್ಲು ಇದೆಯಲ್ಲ, ಸೀದಾ ಸೈಡ್ ತೊಗೊಂಡಿದ್ದೀನಿ. ಸೊ ನೋಡಿ, ಈಗ ಇಲ್ಲಿ ನಾನು ಕಾರ್ನರಲ್ಲಿ ಇಲ್ಲಿ ಲಾಕ್ ಮಾಡ್ತೀನಿ. ನೋಡಿ, 1 ಲಾಕ್. ನೆಕ್ಸ್ಟ್ ಅದರ ಪಕ್ಕನೇ 2 ಲಾಕ್ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾವು ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀವಿ ಮತ್ತು ರೌಂಡ್ ಬೀಡ್ಸ್, ಮಾಮೂಲಿ ಚಿಕ್ಕ ಸೈಜ್ ರೌಂಡ್ ಬೀಡ್ ಬೇಕಾಗುತ್ತೆ. ಸೊ ಇದನ್ನು ನಾವೀಗ ಯಾವ ರೀತಿ ಮಾಡೋದಂದರೆ, ಒಂದು ಸೀಕ್ವೆನ್ಸ್ ಇದೆ. ಸೊ ಅದಕ್ಕೆ ಇದನ್ನು ಯಾವ ರೀತಿ ಮಾಡೋದಂದರೆ, ಇಲ್ಲಿ 2 ಕುಚ್ಚು ಮತ್ತು 1 ಡಿಸೈನು ಈ ರೀತಿ ಮಾಡ್ತಿದ್ದೀವಿ. ಸೊ ಇಲ್ಲಿ 2 ಲಾಕ್ಸ್ ಆಗಿದೆ. ಸೊ ಈಗ 2 ಕುಚ್ಚಿಗೋಸ್ಕರ ನಾವು ಸ್ಪೇಸ್ ಬಿಡೋಣ. 1 2 3 4 ಅಥವಾ 5 ಎಷ್ಟು ಬೇಕೋ ನೀವು ಸ್ಪೇಸ್ ಬಿಡಿ. ನಾನಿಲ್ಲಿ 4 ತೊಗೊಂಡಿದ್ದೀನಿ. ನೋಡಿ, ಆಗಿದೆ. ಸೊ ಈಗ ನೆಕ್ಸ್ಟು 1 2 3 ಆ್ಯಂಡ್ 4 ಮತ್ತು 4 ಮತ್ತು ಇಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಸೊ ಇದು 2 ಸ್ಟೆಪ್ ಇದೆ ಕುಚ್ಚು ಹಾಕೋದು. ಇದು ಫಸ್ಟ್ ಸ್ಟೆಪ್ಪು. ನೋಡಿ, ಇದಾದಮೇಲೆ ಈ ಅಗಲ ಬೀಡ್ಸ್ ಇದ್ದಲ್ಲ, ಈ ಥರ ಅಗಲ ಬೀಡ್ಸ್ನ ನಾವು ಸೂಜಿಗೆ ಹಾಕೊಳ್ಳೋಣ. ಇದಾದಮೇಲೆ ನೋಡಿ, ಈ ರೀತಿ ಹಾಕ್ಕೊಂಡು ಲಾಕ್ ಮಾಡೋಣ. ಸೊ ಇದಾದಮೇಲೆ ಇದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ, ಈಗ ಲಾಕ್ ಆಗಿದೆ. ಸೊ ಈಗ ಮತ್ತೆ ನಾವು 1 2 3 4 ಸೊ ಈ ರೀತಿ ನೋಡಿ. ಸೊ ಇದಾದಮೇಲೆ ಈ ರೀತಿ ಲಾಕ್ ಮಾಡೋಣ. ಸೊ ನೆಕ್ಸ್ಟ್ ಮತ್ತೆ 1 2 3 4 ಚೈನ್ಸು ಮತ್ತು ಎಲ್ಲ ಬರುತ್ತೆ. ಅದು ನೋಡಿ ಲಾಕ್ ಮಾಡಿ, ಇದನ್ನು ಹಾಕಿ ಇಲ್ಲಿ ಬೀಡ್ ಲಾಕ್ ಮಾಡಿ, ಮತ್ತು ಇದೆಲ್ಲಿ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಈ ರೀತಿ ಲಾಕ್ ಮಾಡಿ, ಮತ್ತು ಸೇಮ್ 1 ಈ ಥರ ಡಿಸೈನ್ನ ಕಂಪ್ಲೀಟ್ ಮಾಡಿ. ಸೊ ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೊನೆಯದಾಗಿ ಗ್ಯಾಪ್ ಇದೆಲ್ಲ ನೋಡಿ, ಇಲ್ಲಿ ಒಂಚೂರು ಒಂದು ಲಾಕ್ ಮಾಡ್ಕೊಳ್ಳಿ ಇದು ಒಂದು ಥರನ. ನೋಡಿ, ಇದಾದಮೇಲೆ ಒಂದು ಪಕ್ಕದಲ್ಲಿದೆಯಲ್ಲ ಲಾಕು, ನೋಡಿ ಇದರ ಮಧ್ಯ ತಗೊಂಡು ಈ ರೀತಿ. ಸೊ ಇದಾದಮೇಲೆ ನಾವೇನು ಮಾಡ್ತೀನೋ ಅಂದರೆ, ನೋಡಿ ಇದರೊಳಗಡೆಯಿಂದ ನಾವು ಲಾಕ್ಸ್ ಹಾಕ್ಕೊಂಡು ಹೋಗೋಣ. ಸೊ 3 ಲಾಕ್ಸ್ ಹಾಕೋಣ. ಸೊ 1 ಆಗಿದೆ, 2 ಆ್ಯಂಡ್ 3 ಲಾಕ್ಸ್ ಆದಮೇಲೆ ಇದು ನೋಡಿ ಇಲ್ಲಿ ಲಾಕ್ ಆಗಿದೆಯಲ್ಲ, ಇದರ ಮಧ್ಯದಿಂದ ಈ ಥರ ಲಾಕ್ ಮಾಡೋಣ. ಆದಮೇಲೆ ಇದರೊಳಗಡೆ ಇದೆಯಲ್ಲ, ಇಲ್ಲಿ 1 2 ಮತ್ತು 3 ಆದಮೇಲೆ ಆಲ್ರೆಡಿ ಲಾಕ್ ಮಾಡಿದ್ದೀವಿ. ಸೊ ಈ ರೀತಿ ಒಂದಾಯಿತು. ಸೊ ಈಗ ಸೆಕೆಂಡ್ ಬೀಡು, ಥರ್ಡ್ ಬೀಡು, ಫೋರ್ತ್ ಬೀಡು. ನಾನು 5 ಬೀಡ್ಸ್ ಯೂಸ್ ಮಾಡಿದ್ದೀನಿ, ಆದರೆ ವಿಡಿಯೋಲಿ 4 ಬೀಡ್ಸ್ ತೋರಿಸಿದ್ದೀನಿ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇದೇ ರೀತಿ ಈಗ ನೆಕ್ಸ್ಟ್ ಚೈನ್ಗೆ ನಾವು ಅದೇ ರೀತಿ ಲಾಕ್ಸ್ ಹಾಕೊಳ್ತಾ ಹೋಗೋಣ.
ಇದು ಒಂದು ಚೈನ್ ನಾವು ಏನು ಸೀಕ್ವೆನ್ಸ್ ಮಾಡಿದ್ದೀವಿ ಅದಕ್ಕೆ ನಾವು 3 ಟೈಮ್ಸ್ ಲಾಕ್ ಮಾಡಿ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಥರ್ಡ್ ಒನ್ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಈಗ ಥರ್ಡಲ್ಲಿ ಲಾಕ್ ಮಾಡೋದು. ಇದೇ ಪ್ರಾಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡಿ. ಗ್ರ್ಯಾಂಡ್ ಆಗಿರೋ ಸ್ಯಾರಿಗೆ ಸಿಂಪಲಾಗಿ